ನಮಸ್ತೆ ಗೆಳೆಯರೆ, ನಾನು ಯಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ. ನಾನು ಅಷ್ಟೇ ಬೊಂಬೈಗೆ ಹೋಗ್ತಾ ಇದ್ದೀನಿ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನೋಡೋಣ, ಬಾಂಬೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಎಂಥ ಶೆಕೆ ಅಂತಂದ್ರೆ ಎಲ್ಲ ಕಡೆ ನವರಂಧ್ರಗಳಲ್ಲೂ ಬೆವರು ಕಿದ್ತಾ ಇದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಹೋಲಿ ಸೆಲೆಬ್ರೇಷನ್ಸ್ ನಡೀತಾ ಇದೆ. ನಮಸ್ತೆ ಗೆಳೆಯರೆ, ನಾನು ಯಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ. ನಾನಿವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸಣ್ಣದ್ರಲ್ಲಿ ಬಾಂಬೆಗೆ ಹೋಗೋರೆ ಅಂತಂದರೆ ಅವರಿಗೆ ಬೆಲೆನೇ ಜಾಸ್ತಿ ಇತ್ತು. ನಾನು ಅಷ್ಟೇ ಬೊಂಬೈಗೆ ಹೋಗ್ತಾ ಇದ್ದೀನಿ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನೋಡೋಣ, ಬಾಂಬೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಮತ್ತು ನನ್ನ ಸಣ್ಣ ಪುಟ್ಟ ಕೆಲಸಗಳಿದ್ದು ಒಂದು 4-5 ದಿವಸ. ಸೊ ಹೋಗ್ತಾ ಇದ್ದೀನಿ, ಟ್ರೈನ್ ಕಾಯ್ತಾ ಇದ್ದೀನಿ. ಅಷ್ಟು ದೂರ ನಾನು ಹೋಗೇ ಇತ್ತಿಲ್ಲ. ನಾರ್ತ್ ಇಂಡಿಯಾ ಆ್ಯಕ್ಚುಲಿ ನಾನು ಹೋಗೇ ಇಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗಿದೆ, ಏನು ಎತ್ತ ಜನ ಅಂತ ನಾನು ನಿಮಗೆ ತಿಳಿಸ್ತೀನಿ. ಬಂದು ಕೂತಿದ್ದೀನಿ. ಇವತ್ತು ಮಧ್ಯಾಹ್ನ ಆಗಿದೆ. 3:35ಕ್ಕೆ ಟ್ರೈನ್ ಬಿಡ್ತಾ ಇದೆ. ನೋಡೋಣ, ಚೆನ್ನಾಗಿದೆ, ಒಳ್ಳೆ ಸೌಲಭ್ಯಗಳಿದ್ದಾವೆ. ಏನು ಮಾಡ್ತೀರಾ, ಬಾಯ್ಸಲ್ಲಿ ಒಂದ್ಸತಿ ನೋಡೋಣ. ಈಗ ತಾನೆಗೆ ಬಂದಿದ್ದೀನಿ. ತಾನೆ ಸ್ಟೇಷನ್ ಹತ್ರ ಇದ್ದೀನಿ. ಜಸ್ಟ್ ಲ್ಯಾಂಡ್ ಆಗಿದ್ದೀವಿ. ನನ್ನ ಫ್ರೆಂಡ್ ಒಬ್ಬ ಬರ್ತೀನಿ ಅಂದಿದ್ದಾನೆ. ಅವನ ಜೊತೆ ಹೋಗ್ಬೇಕೀಗ. ಯಪ್ಪ, ನಾನು ಆಟೋದಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೆ. ಇಲ್ಲಿಂದ ಒಂದು 20-22 ಕಿಲೋಮೀಟ್ರ್ ಇದೆ. ಎಂಥ ಶೆಕೆ ಅಂತಂದರೆ ಎಲ್ಲ ಕಡೆ ನವರಂಧ್ರಗಳಲ್ಲೂ ಬೆವರು ಕಿದ್ತಾ ಇದೆ. ನಮ್ಮ ಬೆಂಗಳೂರು ವೆದರೇ ಬೇರೆ, ಅದರಲ್ಲೂ ನಮ್ಮೂರು ಮಲೆನಾಡಲ್ಲಿರೋ ವೆದರೇ ಬೇರೆ. ಇಲ್ಲಿ ನನಗೆ ಬಂದು ಎಲ್ಲೆಲ್ಲಿ ಕಿದ್ಕೋತಾ ಇದೆ ಅಂತ ಗೊತ್ತಿಲ್ಲ. ಇನ್ನು 5 ಡೇಸ್ ಹೆಂಗಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೇ ಆಗಲಿ, ಅಲ್ಲಿ ವೆದರೇ ಬೇರೆ, ಇಲ್ಲಿ ವೆದರೇ ಬೇರೆ. ಚೆನ್ನಾಗಿದೆ, ನೋಡೋಣ, ಒಂದ್ಸತಿ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲ ಜಾಗ ಎಲ್ಲ ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ಎಕ್ಸ್ಪ್ಲೋರ್ ಮಾಡೋಣ ಅಂತ ತುಂಬ ದಿವಸದಿಂದ ಅನ್ಕೋತಾ ಇದೆ ಬಾಂಬೆಗೆ. ಲೆಟ್ಸ್ ಸಿ. 2 hours later. ಇವತ್ತು ಹೋಳಿ ಇರೋದ್ರಿಂದ ರೋಡಲ್ಲೆಲ್ಲ ಅದು ಅವ್ರದ್ದು ಒಂದು ಪೂಜೆ ಸಂಸ್ಕಾರ ಮಾಡಿಬಿಟ್ಟು ಒಂದು ಬೆಂಕಿ ಹಾಕ್ತಾ ಇದ್ದಾರೆ. ನೋಡಿ, ಅಲ್ಲೆಲ್ಲ ಇದೆ ನೋಡಿ. ಆ ಥರ ಪ್ರತಿಯೊಂದು ಇಡೀ ಮುಂಬೈಯಲ್ಲಿ ಮಾಡ್ತಾ ಇದ್ದಾರೆ. ನನಗೂ ಒಂಥರ ಖುಷಿ ಇದೆ. ನೋಡೋಣ ನೈಟ್ ಹೆಂಗಿರುತ್ತೆ ಅಂದ್ಬಿಟ್ಟು ನೋಡೋಣ ಅಂತ ಬಂದೆ. ಫಸ್ಟ್ ಟೈಮ್ ಬರ್ತಾರದು. ಲೆಟ್ಸ್ ಸಿ. ಈ ಇಲ್ಲೊಂದು ಯಾವುದೋ ಒಂದು ಸಿಲ್ವರ್ ಸೂಟ್ ಅಂತ ಒಂದು ಒಬ್ಬಗೋಣ ಅಂತಂತಾರೆ ನನ್ನ ಫ್ರೆಂಡು. ಅದಕ್ಕೆ ಇಲ್ಲಿ ಬಂದಿದ್ದೀನಿ ನೋಡೋಣ ಅಂತ ಹೇಳಿ. ತುಂಬ ವರ್ಷಗಳಾಗೋಯ್ತು ಪಬ್ಬಿಗೆ ಹೋಗಿ. The next day. ಗೆಳೆಯರೆ, ಇವತ್ತು ಮಹಾರಾಷ್ಟ್ರದಲ್ಲಿ ಹೋಲಿ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಎಲ್ಲರೂ ಇಲ್ಲಿ ಎಲ್ಲ 8 ವರ್ಷದಿಂದ ಹಿಡಿದು 80 ವರ್ಷದವರೆಗೂ ಹೋಲಿ ಸೆಲೆಬ್ರೇಷನ್ ಮಾಡ್ತಾರೆ. ಬನ್ನಿ ನೋಡೋಣ, ಹೋಗೋಣ. ನಾನು ಇವತ್ತು ಆಟ ಆಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ, ಅಲ್ಲಿ ತುಂಬ ಜಾಗಗಳು ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾರೆ. ಹೋಗ್ತಾ ಇದ್ದೀವಿ. ಹೋಳಿ ಆಟ ಆಡೋ ಜಾಗಕ್ಕೆ ಬಂದಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ, ಏನು ಇರುತ್ತೆ ಅಂತ. ಫುಲ್ ಮ್ಯೂಸಿಕ್ ಎಲ್ಲ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪಾರ್ಟಿ ಮಾಡಕ್ಕೆ ರೆಡಿ ಆಗಿದ್ದಾರೆ ಮುಂಬೈಲಿ ಹೋಳಿನ.
ಇಲ್ಲಿಗೆ ಹೋಳಿ ಹಬ್ಬ ಇಲ್ಲಿದು ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಮುಗಿಸಿದ್ದೀನಿ. ಈಗ ಹೋಗ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಒಬ್ಬೊಬ್ಬರೇ ಬಂದಿದ್ದೀವಲ್ಲ, ಏನು ಮಾಡೋಂಗಿಲ್ಲ, ಮಜಾ ಮಾಡ್ಕೊಂಡು ನಮಗೆ ನಾವೇ ಬಣ್ಣ ಹಾಕ್ಕೊಂಡೆಲ್ಲ ಹೋಗ್ಬೇಕು. ಹೋಗ್ತಾ ಇದ್ದೀವಿ, ಚೆನ್ನಾಗಿದೆ. ನಾನು ಮುಂಬೈ ಬಂದಿರೋ ಉದ್ದೇಶ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ತುಂಬ ಚೆನ್ನಾಗಿ ಹೋಲಿ ಆರ್ಗನೈಸ್ ಮಾಡಿದರು. ಮತ್ತು ಆರ್ಗನೈಸ್ ಮಾಡಿರೋ ಒಂದು ಹೆಣ್ಮಕ್ಳು ಇರ್ತಾರೆ, ಗಂಡ್ಮಕ್ಳು ಇರ್ತಾರೆ, ಎಲ್ಲ ಆಟೋಮೆಟಿಕಲಿ ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗ್ಬೋದು ಅನ್ನೋದೊಂದು ಉದ್ದೇಶ ಇರುತ್ತೆ. ಬಟ್ ಹೋಳಿ ಹಬ್ಬ ಆಚರಿಸೋದು ಬಣ್ಣ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಕುಣ್ಕೊಂಡಿರೋದಕ್ಕೆಲ್ಲ ಅದು ಬೇರೆದಕ್ಕೆ. ನನಗೂ ಖುಷಿ ಇಟ್ಟಿದ್ದೀನಿ, ನಾನು ಮಾಡಿದ್ದೀನಿ. ನಾನು ಖುಷಿ ಮಾಡ್ಕೊಂಡ್ಬಂದ್ಬಿಟ್ಟು ಈಗ ನಾನು ಬಂದ್ಬಿಟ್ಟು ಉಪದೇಶ ಹೊಡೆಯೋಕೆ ಹೋಯ್ತು ಅಂತಂದರೆ ಯಾರಿಗೂ ಇಷ್ಟ ಆಗಲ್ಲ. ನನಗೆ ಖುಷಿ ಸಿಕ್ಕಿದೆ. ಬಟ್ ಹೋಳಿ ಆಚರಿಸೋ ಉದ್ದೇಶನ ನಾನು ನಿಮಗೆ ಹೇಳ್ತೀನಿ, ಯಾಕೆ ಏನು ಎತ್ತ ಅಂತ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.